ನಮಸ್ಕಾರ ಗುರುವೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿರುವಂತಹ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವನ್ನ ನೋಡೋದಿಕ್ ಬಂದಿದ್ದೀವಿ. ಈ ಬೆಟ್ಟದ ಮೇಲ್ಗಡೆ ನಮ್ಮ ಓನ್ ವೆಹಿಕಲ್ ನ ಬಿಡೋದಿಲ್ಲ, ಪಾರ್ಕಿಂಗ್ ಪ್ಲೇಸ್ ಇರುತ್ತೆ, ಅಲ್ಲಿ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿಬೇಕು. 4 ವೀಲರ್ಸ್ಗೆ 60 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಗೌರ್ಮೆಂಟ್ ಬಸ್ ಬರುತ್ತೆ, ಅದರಲ್ಲಿ ಹೋಗ್ಬೇಕು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈ 8:15 ಮೇಲೆ ಬೆಟ್ಟದ ಮೇಲ್ಗಡೆ ಬಿಡುವಂಥದ್ದು. ಈಗ ಒಂದು ಬಸ್ ಹೋಗಿದೆ 8:15 ಆದ್ಮೇಲೆ. ನೆಕ್ಸ್ಟ್ ಬಸ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಕ್ಯೂ ಪ್ರಕಾರನೇ ಬಿಡುವಂಥದ್ದು. ಸೊ ಬನ್ನಿ, ನೆಕ್ಸ್ಟ್ ಬಸ್ ಬಂದ್ಮೇಲೆ ನಮ್ಮ ಟ್ರಾವೆಲ್ ನ ಸ್ಟಾರ್ಟ್ ಮಾಡ್ಕೊಂಡು ಬೆಟ್ಟದ ಮೇಲ್ಗಡೆ ಹೋಗೋಣ. ಲೇಡೀಸ್ಗೆ ಫ್ರೀ ಇದೆ, ಜೆಂಟ್ಸಿಗೆ 60 ರೂಪಾಯಿ ಟಿಕೆಟ್ ನ ತಗೋಬೇಕು. ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಅಲೋ ಮಾಡಲ್ಲ, ಇಲ್ಲೇ ಇಟ್ಟೋಗ್ಬೇಕು. ನಾವು ಅಲ್ಲಿ ಟಿಕೆಟ್ನ ತಗೊಂಡು ಬಂದ್ಮೇಲೂ ಕೂಡ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಸೊ ನಾವು ಹೋಗುವಂತ ಬಸ್ ಬಂದಿದೆ, ಬಸ್ ಕತ್ತೋಣ. ಟಿಕೆಟ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ದುಡ್ಡು, 60 ರೂಪಾಯಿ ಹುಡುಗರಿಗೆ. ಬಟ್ ಲೇಡೀಸ್ ಫ್ರೀ ಇದೆ, ಆಧಾರ್ ಕಾರ್ಡ್ ತೋರ್ಸೋದಷ್ಟೇ. ಲ್ಯಾಟ್ರಿ ಫೈನಲಿ ನಾವು ಇವಾಗ ಬೆಟ್ಟದ ಮೇಲ್ಗಡೆ ಬಂದ್ವಿ. ಸೊ ಗೌರ್ಮೆಂಟ್ ಬಸ್ಸಲ್ಲೇ ಬರಬೇಕು. ನಮಗೆ 2 ಕಡೆಯಿಂದ ಟಿಕೆಟ್ನ ಚಾರ್ಜ್ ಮಾಡುವಂಥದ್ದು. ಬರಬೇಕಾದ್ರೆ 30 ರೂಪೀಸ್ ಆಗುತ್ತೆ, ಹೋಗ್ಬೇಕಾದ್ರೆ 30 ರೂಪೀಸ್ ಆಗುತ್ತೆ. ನಾನು ಒಂದೇ ಸೈಡಿಗೆ 60 ರೂಪೀಸ್ ಏನೋ ಅಂದ್ಕೊಂಡು ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ. ಬಟ್ 2 ಕಡೆಗೂ ಕೂಡ ಒಂದೇ ಸಲ ಅಮೌಂಟ್ನ ಪೇ ಮಾಡಬೇಕು. ಸೊ ದೇವಸ್ಥಾನ ಹೊರಗಡೆಯಿಂದ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಒಳಗಡೆ ಹೋಗೋಣ. 8:15 ಮೇಲೆ ಬಿಡ್ತಾರೆ ಆ್ಯಕ್ಚುಲಿ, ಅದಕ್ಕಿಂತ ಬೇಗ ಬಿಟ್ಟಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ಹಿಮನ ನೋಡ್ಬೋದಾಗಿತ್ತು. ಇವಾಗ ಬಿಸಿಲು ಬಂದಿದೆ, ಹಂಗಾಗಿ ಸ್ವಲ್ಪ ಹಿಮ ಕಮ್ಮಿ ಆಗಿದೆ ಅಂತ ಅನ್ಕೋತೀನಿ. ಬಟ್ ವರ್ಷ ಪೂರ್ತಿ ಇಲ್ಲಿ ಹಿಮ ಇದ್ದೇ ಇರುತ್ತಂತೆ. ಯಾವುದೇ ಟೈಮಲ್ಲಿ ಬಂದ್ರೂ ಕೂಡ ಫೀಲ್ ಅಂತೂ ಆಗುತ್ತೆ, ಒಂದು ಸ್ವಲ್ಪ ತಣ್ಣಗಾಗುತ್ತೆ. ಕೆಳಗಡೆ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಇಲ್ಲಿ ಸ್ವಲ್ಪ ತಣ್ಣಗಿದೆ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ದೇವಸ್ಥಾನದ ಮುಂದೆ ಇರುವಂತಹ ಆರ್ಚು. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಚಪ್ಲಿನೆಲ್ಲ ಇಲ್ಲೇ ಬಿಟ್ಟೋಗ್ಬೇಕು. ಕಾಲು ತೊಳೆಯೋದಕ್ಕೆ ಇಲ್ಲಿ ಯಾವುದೇ ರೀತಿಯ ನಲ್ಲಿಗಳಿಲ್ಲ. ಸೊ ಮೇಲ್ಗಡೆ ದೇವಸ್ಥಾನದ ಮೇಲೆ ಹೋದ್ಮೇಲೆ ನೋಡಬೇಕು ಕಾಲು ತೊಳ್ಕೊಳ್ಳೋದಕ್ಕೆ ನಲ್ಲಿಗಳೇನಾದರೂ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಮೇಲ್ಗಡೆ ಹೋದ್ರೆ. ಸೊ ಬನ್ನಿ, ಇಲ್ಲಿಂದ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಮೇಲ್ಗಡೆ ಹೋದ್ರೆ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಇನ್ನು ಬಸ್ಗಳು ಬರ್ತಾನೆ ಇದೆ. ಸೊ ಜನಗಳೆಲ್ಲ ಬಂದುಬಿಟ್ರೆ ರಶ್ ಆಗುತ್ತೆ. ಸೊ ದೇವಸ್ಥಾನಕ್ಕಾದರೂ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಬೋದಾ ಇಲ್ವಾ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ, ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತೀನಿ. ದೂರದಿಂದನಾದರೂ ಸರಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. गोत्रत्वस्य शिवत्सगोत्रत्वस्य चित्तानक्षत्रे तुलाराशि कन्या राशि चतुर्थस्य राकेश नामधेयस्य
ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ನಮಸ್ಕಾರ. ಇದು ಬಂದು ಕೃಷ್ಣನ ಒಂದು ದೇವಸ್ಥಾನ. ಇಲ್ಲಿ ಒಂದು ಕೃಷ್ಣದೇವರು ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಿರೋದು. ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಒಂದು ಕೃಷ್ಣದೇವರನ್ನು ಪ್ರತಿಷ್ಠೆ ಮಾಡಿರೋದು 1315ರಲ್ಲಿ ಚೋಳರ ರಾಜ ಮಾರಸೀಗ ದಂಡನಾಯಕನ ಮಗ ಪೆರುಮಾಳ್ ದಂಡನಾಯಕ ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದು. ದೇವಸ್ಥಾನ ಸುತ್ತ 77 ಕೊಳಗಳಿದೆ. ಒಂದೊಂದಕ್ಕೂ ಒಂದು ಹೆಸರು ಹಂಸ ತೀರ್ಥ ಅಂತ ಹೇಳ್ತೀವಿ. ಅಲ್ಲಿ ಕಾಗೆ ಸ್ನಾನ ಮಾಡಿದ ತಕ್ಷಣ ಪಾಪ ವಿಮೋಚನೆಯಾಗಿ ಹಂಸ ಪಕ್ಷಿಯಾಗಿ ಹೊರಟೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ವರ್ಷದ ಪೂರ್ತಿ ಹುಡುಕಿದ್ರು ಬೆಟ್ಟದಲ್ಲಿ ಒಂದು ಕಾಗಿನೂ ಬರಲ್ಲ. ಅದನ್ನೇ ಅಷ್ಟತೀರ್ಥ ಅಂತ ಸಹ ಕರಿತೀವಿ. ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದ ಒಂದು ಬಂಡೆ ಇದೆ. ಯಾರಿಗೆ ಮದುವೆಯಾಗಿ ತುಂಬ ದಿವಸ ಆಗಿ ಸಂತಾನ ಪ್ರಾಪ್ತಿಯಾಗಿಲ್ಲ, ಅವರು ದಂಪತಿ ಸಮೇತ ಬಂದು ದೇವರು ದರ್ಶನ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಹೋದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಒಂದು ಪ್ರತೀತಿಯಾಗಿದೆ. ಆಗ್ತದೆ. ಸಂತಾನ ಗೋಪಾಲ ಅಂತ ಇನ್ನೊಂದು ಹೆಸರು ದೇವರು. ಇದು ಬಂದು ಶುಕ್ರ ಗ್ರಹ ಸ್ಥಾನ. ಸಮುದ್ರ ಮಟ್ಟಕ್ಕಿಂತ 4769 ಅಡಿ ಎತ್ತರದಲ್ಲಿರೋ ಸ್ಥಾನ. ಇಲ್ಲಿಗೆ ಬಂದು ದೇವರು ದರ್ಶನ ಮಾಡ್ಕೊಂಡು ಹೋದ್ರೆ ಎಲ್ಲ ಗ್ರಹ ದೋಷ ದೃಷ್ಟಿದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ಒಂದು ಪ್ರತೀತಿ. ಪ್ರತಿ ವರ್ಷ ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರದಲ್ಲಿ ಅಂದ್ರೆ ಯುಗಾದಿ ಹಬ್ಬಕ್ಕೆ 5 ದಿವಸ ಮುಂಚೆ ದೇವರಿಗೆ ರಥೋತ್ಸವ ನಡೆಯುತ್ತೆ. ತಾವು ಎಲ್ಲಾ ಕಡೆ ನೋಡಿರ್ಬೋದು, ರಥನ ಒಂದು ಹಗ್ಗದಲ್ಲಿ ಅಥವಾ ಚೈನಲ್ಲಿ ಕಟ್ಟಿ ಎಳಿತಾರೆ. ಆದರೆ ಈ ಬೆಟ್ಟದಲ್ಲಿ ಒಂದು ಮರದಲ್ಲಿ ಬಿಡತಕ್ಕಂಥ ಒಂದು ಹಂಬು ಅಂದ್ರೆ ಬಳ್ಳಿ, ಕ್ರೀಪರ್, ಅದರಲ್ಲಿ ರಥ ಕಟ್ಟಿ ರಥ ಎಳೆಯೋದು ಬಹಳ ವಿಶೇಷವಾಗಿ ಇವತ್ತಿಗೂ ನಡೆಯುತ್ತೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ, ನೀವು ಸಾಮಾನ್ಯ ಬೇರೆ ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಅಮ್ಮನವರಿಗೆ ಒಂದು ಪ್ರತ್ಯೇಕವಾದ ಒಂದು ಸನ್ನಿಧಿ ಇರುತ್ತೆ. ಆದರೆ ಇಲ್ಲಿ ಬಂದು ದೇವರು ಏಕಶಿಲಾಮೂರ್ತಿಯಾಗಿ ಸ್ವಾಮಿ ಬಂದು ಕೋಲನ್ನು ಉತ್ತಾ ಇದ್ದಾರೆ. ಅವರ ಮೇಲೆ ಮಂದಹಾರಕ ವೃಕ್ಷ, ಹೊನ್ನೇಮರ, ಸುರ ಹೊನ್ನೇಮರ, ಅದಕ್ಕೆ ಮೇಲೆ ಪ್ರಭಾವಳಿ, ಪಕ್ಕದಲ್ಲಿ ಗೋಪಿಕಾಶ್ರೀಯರು ನರ್ತನ ಮಾಡ್ತಾ ಇದ್ದಾರೆ. ಕೆಳಗಡೆ ಕೃಷ್ಣನವರ ಸ್ನೇಹಿತ ಮಕರಂದ ಇದ್ದಾರೆ, ಅಮ್ಮನವರು ರುಕ್ಮಿಣಿ, ಬೇರೆಗಡೆ ಸತ್ಯಭಾಮ, ಅದಕ್ಕೆ ಮೇಲೆ ಗೋಪಾಲಕರು, ಅದಕ್ಕೆ ಮೇಲೆ ಗೋವುಗಳು, ಎಲ್ಲರೂ ಏಕಶಿಲಾಮೂರ್ತಿಯಲ್ಲಿ ಇಲ್ಲೇ ಬಂದು ಪ್ರತಿಷ್ಠೆ ಆಗಿರುವಂಥದ್ದು ಬಹಳ ವಿಷಯ. ಇಲ್ಲಿ ಯಾರಿಗೆ ಸಂತಾನ ಪ್ರಾಪ್ತಿಯಾಗಿಲ್ಲ ಅವರೆಲ್ಲ ದಂಪತಿ ಸಮೇತ ಬಂದು ದೇವರ ದರ್ಶನ ಮಾಡ್ಕೊಂಡು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂದ್ಬಿಟ್ಟು ತುಂಬ ವಿಶೇಷ. ಸಂತಾನ ಗೋಪಾಲ ಕೃಷ್ಣ ಅಂತಲೇ ತುಂಬ ವಿಶೇಷ. ಯಾವಾಗಲೂ ದೇವರ ತಲೆ ಮೇಲೆ ಮತ್ತು ಬಾಗಿಲ ಹತ್ರ ಯಾವಾಗಲೂ ಒಂದೊಂದು ತೊಟ್ಟು ಹಿಮ ತೊಡ್ತಾನೆ ಇರುತ್ತೆ. ಅದಕ್ಕೆ ಇವರನ್ನ ಹಿಮವತ್ ಗೋಪಾಲ ಅಂತ ಕರೆಯೋದು. ದಕ್ಷಿಣ ಗೋವರ್ಧನಗಿರಿ ಅಂತ ಇನ್ನೊಂದು ಹೆಸರು ಈ ಬೆಟ್ಟಕ್ಕೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ಕೊಂಡೆ, ಆದರೆ ಅವಕಾಶ ಸಿಕ್ತು. ಆ್ಯಂಡ್ ಬೇರೆ ಬೇರೆ ಏನೇನೋ ಪೂಜೆಗಳನ್ನೆಲ್ಲ ಮಾಡಿಕೊಟ್ರು. ಬಾಲಕೃಷ್ಣ ಇದೆಯಲ್ಲ, ಅದ್ರ ಒಂದು ವಿಗ್ರಹನ ಕೈಯಲ್ಲಿಟ್ಟು ಅದೇನೇನೋ ಪೂಜೆ ಎಲ್ಲ ಮಾಡಿದ್ರು. ಸೊ ಫುಲ್ ಖುಷಿ ಆಯಿತು. ಒಳಗಡೆ ಯಾವುದೇ ಅರ್ಚನೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಚಾರ್ಜಸ್ನ ಪೇ ಮಾಡೋಂಗಿಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಒಂದು ಅಷ್ಟಷ್ಟು ಜನನ ಕೂರಿಸಿ ಪೂಜೆ ಮಾಡಿ ಅದಾದಮೇಲೆ ಕಳಿಸ್ತಾರೆ. ಇನ್ನು ಏನೇನೋ ಪೂಜೆಗಳೆಲ್ಲ ಮಾಡ್ತಾರೆ. ಆರಾಮಾಗಿ ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಬೋದು. ಈ ದೇವಸ್ಥಾನದ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.